ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ವಿಜಯವಾಣಿ ದಿನಪತ್ರಿಕೆಯವರು ನಮ್ಮ ಕುಮಾರೇಶ್ವರ ನಗರ ಮಹಿಳಾ ಮಂಡಳದವರಿಗೆ ಆಹ್ವಾನಿಸಿದ್ದಾರೆ. ಎದಕ್ಕಂದ್ರೆ ಇದೊಂದು ಪ್ರಿಂಟಿಂಗ್ ಪ್ರೆಸ್, ಅವರ ವಿಜಯವಾಣಿಯ ಪ್ರಿಂಟಿಂಗ್ ಪ್ರೆಸ್ಸನ್ನು ನೋಡಲಿಕ್ಕೆ ನಮ್ಗೆ ಆಹ್ವಾನಿಸಿದ್ದಾರೆ. ಅದಕ್ಕೆ ನಮಗೆ ಭಾಳ ಖುಷಿ ಆಯ್ತು. ಯಾಕಂತಂದ್ರೆ ನಾವು ಹಂಗೆ ಇಲ್ಲಿ ಬಂದು ನೋಡ್ಬೇಕಂತಂದ್ರೆ ನಮ್ಗೆ ಇಲ್ಲಿ ಪರ್ಮಿಷನ್ ಕೊಡಂಗಿಲ್ಲ. ಒಳಗೆ ಬರ್ಬೇಕಂದ್ರೆ ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಈ ಮೂಲಕ ನಮಗೊಂದು ಇದನ್ನು ನೋಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಾರ. ಅದಕ್ಕೆ ನಮಗೆಲ್ಲರಿಗೂ ಭಾಳ ಸಂತೋಷ ಆಗಿದೆ. ಮತ್ತು ಇಲ್ಲಿ ಬಂದ ಮೇಲೆ ಈ ಪ್ರಿಂಟಿಂಗ್ ಪ್ರೆಸ್ ತೋರಿಸಿದ್ರಲ್ಲ, ಅದನ್ನು ನೋಡಿದ ತಕ್ಷಣ ನಮ್ಗೆ ಒಂದು ದಿನಪತ್ರಿಕೆಯನ್ನು, ಒಂದು ನ್ಯೂಸ್ ಪೇಪರನ್ನು ನಾವು ಹೆಂಗೆ ಪ್ರಿಂಟ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದನ್ನು ಹೆಂಗೆ ಪ್ರಿಂಟ್ ಮಾಡ್ತಾರೆ ಅನ್ನೋದನ್ನು ನಾವು ಎದ್ದು ತಿಳ್ಕೊಂಡ್ವಿ. ನನಗೆ ಏನು ಅನಿಸ್ತು ಅಂತಂದ್ರೆ, ಮನೆ ಒಳಗೆ ಬೆಳಗ್ಗೆ ಎದ್ದು ಕುಂತ್ಕೊಂಡು ನಾವು ಆರಾಮ ಕಾಫಿ ಕುಡ್ಕೊಂಡು ಪೇಪರ್ ಓದ್ತೀವಿ. ಆದ್ರೆ ಆ ಪೇಪರ್ ತಯಾರಿಕೆ ಹಿಂದೆ ಎಷ್ಟು ಪರಿಶ್ರಮ ಅದ, ಎಷ್ಟು ಕಷ್ಟ ಅದ ಅನ್ನೋದನ್ನು ನಮ್ಗೆ ಇವತ್ತು ಗೊತ್ತಾದ. ಪರಿಶ್ರಮ ಎಷ್ಟು ಕಷ್ಟ ಅದ ಅಂದ್ರೆ, ಇಲ್ಲಿಯ ಒಂದು ಪೇಪರ್ ತಯಾರಕರ ಅವ್ರು ಇದಾರಲ್ಲ, ಅವರು ಕಷ್ಟಪಟ್ಟು ಮಾಡ್ತಾರ, ಪ್ಲಸ್ ಅದನ್ನು ಇಷ್ಟಪಟ್ಟು ಮಾಡ್ತಾರೆ. ಅದಕ್ಕೆ ನಮ್ಗೆ ಇಲ್ಲಿ ಈ ಒಂದು ಪೇಪರದ ಖರ್ಚು ವೆಚ್ಚ ಅಂತ ನೋಡಿದಾಗ ಕೂಡ ನಮಗೆ ಭಾಳ ವಿಚಿತ್ರ ಅನಿಸ್ತದೆ. ಬಹಳಷ್ಟು ಖರ್ಚು ಇದಕ್ಕೆ ಆಗ್ತೈತಿ. ನಾವು ಬರೀ 5 ರೂಪಾಯಿ ಕೊಟ್ಟು ನಾವು ಒಂದು ಪೇಪರ್ ತೊಗೋತೀವಿ. ಆದ್ರೆ ಇಲ್ಲಿರೋ ಖರ್ಚು ಎಷ್ಟದ? ಒಂದು ಪೇಪರ್ಗೆ 35 ರೂಪಾಯಿ. ನೋಡ್ರಿ, ನಾವು ತೊಗೊಂಡು ಬರೀ 5 ರೂಪಾಯಿ, ಅಲ್ಲಿ ಖರ್ಚು ಇರೋದು 35 ರೂಪಾಯಿ. ಇಂಥ ಒಂದು ವಿಚಾರವನ್ನು ನಾವಿಲ್ಲಿ ಈ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ನಾವು ತಿಳ್ಕೊಂಡ್ವಿ. ನಿಜವಾಗ್ಲೂ ಇವರು ಒಂದು ಕಾರ್ಯ ಶ್ಲಾಘನೀಯ. ಇನ್ನೊಂದು ವಿಚಾರನ ಇಲ್ಲಿ ಹಂಚ್ಕೋಬೇಕು ಅಂತಂದ್ರೆ, ಈ ಸಂಸ್ಥೆಯ ಮಾಲೀಕರಾದಂಥ ಶ್ರೀ ವಿಜಯ ಸಂಕೇಶ್ವರ್ ಅವರು ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡ್ಯಾರ. ಏನಂತಂದ್ರೆ, ಪ್ರಪ್ರಥಮವಾಗಿ ಒಂದು ಬಣ್ಣದ ಮುದ್ರಣವನ್ನು ಅವರು ತಮ್ಮ ದಿನಪತ್ರಿಕೆಯಲ್ಲಿ ಅಳವಡಿಸಿಕೊಂಡಾರ. ಮತ್ತು ಒಂದು ಉತ್ತಮ ಗುಣಮಟ್ಟದ ಒಂದು ಕಾಗದವನ್ನು ಉಪಯೋಗಿಸಿಕೊಂಡು ಒಂದು ಸ್ಪರ್ಧಾತ್ಮಕ ಒಂದು ಬೆಲೆಯಲ್ಲಿ ಅವರು ಒಂದು ಎಲ್ಲ ಜನರಿಗೆ ಪೇಪರನ್ನು ತಲುಪಿಸುವಂಥ ಒಂದು ಕಾರ್ಯವನ್ನು ವ್ಯವಸ್ಥಿತವನ್ನಾಗಿ ಮಾಡ್ಯಾರ. ನಿಜವಾಗ್ಲೂ ಇದು ಒಂದು ಪ್ರಶಂಸನೀಯ ಒಂದು ಕಾರ್ಯ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಮುದ್ರಣಾಲಯವನ್ನು ನಮಗೆ ತೋರಿಸಿದಂಥ ಇಲ್ಲಿ ಇದರ ಮಾಲೀಕರಾದಂಥ ಅನಂತ ಸಂಕೇಶ್ವರ್ ಅವರಾಗಲಿ,
ವಿಜಯವಾಣಿಯ ಎಲ್ಲ ಸಿಬ್ಬಂದಿಗಳಿಗೆ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಕುಮಾರೇಶ್ವರ ನಗರ ಮಹಿಳಾ ಮಂಡಳದ ಪರವಾಗಿ ನಾನು ಅನಂತ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಗೆ ಫಸ್ಟಿಗೆ ಏನು ಪ್ರಸಿದ್ಧ ಅನ್ನೋದನ್ನು ನಮಗೆ ಗೊತ್ತಿರಲಿಲ್ಲ. ಪೇಪರ್ ಬಗ್ಗೆ ನಾವು ಪೇಪರ್ ಒಳಗೆ ಬರೀ ಹೆಡ್ಲೈನ್ ನೋಡಿಬಿಟ್ಟು ನಾವು ಡೈಲಿ ಇದನ್ನು ಮಾಡ್ತಿದ್ವಿ. ಆ ಪೇಪರ್ ಹೆಡ್ಲೈನ್ ಇದು ಆಗ್ಬೇಕಂದ್ರೆ ಏನು ಕಷ್ಟ ಐತೆ ಅನ್ನೋದು ನಮಗೆ ಗೊತ್ತಾಯ್ತು. ಅದ್ರೊಳಗೆ ಯಾವ ರೀತಿ ಬರೀ 5 ರೂಪಾಯಿ ಪೇಪರ್ ಸಿಗ್ತೈತೆ ಅಂದ ತಕ್ಷಣ ನಾವು ಅದ್ರೊಳಗಿಂದ ಹೆಡ್ಲೈನ್ ಮತ್ತು ಅದ್ರೊಳಗೆ ಏನು ನ್ಯೂಸ್ ಬರ್ತೈತೆ ಅನ್ನೋದು ಅದನ್ನು ನಾವು ಇದನ್ನು ಮಾಡೋಕತ್ತಿದ್ದಿಲ್ಲ. ಇಲ್ಲಿ ಬಂದ್ಮ್ಯಾಗ ಅದ್ರ ಹಿಂದೆ ಎಷ್ಟು ಶ್ರಮ ಐತಿ, ಒಬ್ಬೊಬ್ಬರು ಎಷ್ಟು ಶ್ರಮ ಪಡ್ತಾರೆ ಅನ್ನೋದು ನಮಗೆ ಈಗ ನೋಡಿದ ತಕ್ಷಣ ಗೊತ್ತಾಯ್ತು. ಇಂಥದ್ದು ಒಂದು ಅವಕಾಶ ನಮಗೆ ದೊರಕಿಸ್ಕೊಟ್ಟಾರ ವಿಜಯವಾಣಿಯವರು. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಒಂದೊಂದು ನ್ಯೂಸ್ ಒಳಗೂ ಒಂದೊಂದು ವ್ಯಾಲ್ಯೂ ಐತೆ ಅನ್ನೋದು ಈಗ ಗೊತ್ತಾಗ್ತೈತಿ. ಈ ಮಕ್ಕಳಿಗೆ ಪೇಪರ್ ಈಗ ಸೂಟಿ ಒಳಗೆ ಪೇಪರ್ ನೋಡಿ ಒಂದೊಂದು ವಿಷಯ ಬರ್ಕೊಂಬ ಅಂತ ಹೇಳ್ಯಾರ. ಅದು ಯಾಕೆ ಅನ್ನೋದು ನಮಗೆ ಇಲ್ಲಿ ಬಂದ್ಮೇಲೆ ನನಗೆ ನಿಜವಾಗ್ಲೂ ಅರ್ಥ ಆಗೈತಿ. ಹೊಸ ನ್ಯೂಸು ಇದನ್ನು ನೋಡ್ಬೇಕಂತಂದ್ರೂ ನಾವು ಪೇಪರ ನೋಡಬೇಕು. ಒಂದೊಂದು ಮೊಬೈಲ್ ಒಳಗೆ ಆನ್ಲೈನ್ ಒಳಗೆ ಬರ್ತಾವೆ. ಅದು ಪೇಪರ್ ಒಳಗಿನ ಅಷ್ಟು ಇದು ಇರೋಂಗಿಲ್ಲ. ಎಷ್ಟು ಶ್ರಮ ಆಯ್ತಂದ್ರೆ ಅದು 35 ರೂಪಾಯಿ ಖರ್ಚಾಗುತ್ತೆ. ನಾವು 5 ರೂಪಾಯಿ ತೊಗೊಳಕ್ಕೂ ಇದನ್ನು ಮಾಡ್ತೀವಿ. ಅದಕ್ಕೆ ನಮಗೆ ಭಾಳ ಇದು ಆಗತೈತಿ. ಇನ್ನು ಮೇಲೆ ಪೇಪರನ್ನ ಕಂಟಿನ್ಯೂ ತೊಗೊಂಡು ಇದನ್ನು ಮಾಡ್ಬೇಕು ಅನ್ಕೊಂಡ್ವಿ. ಮತ್ತು ಇಲ್ಲೇ ಅವಕಾಶ ಮಾಡಿಕೊಟ್ಟಂತ ಮತ್ತು ವಿಜಯವಾಣಿ ಎಲ್ಲ ತಂಡಕ್ಕೂ ನಮ್ದು APMC ಮಟ್ಟಿ ಪ್ಲಾಟ್ ಇರ್ಲಿಂತ್ರ ಅಭಿನಂದನೆ ಹೇಳ್ತೀವಿ.